ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಂಥ ಬುದ್ಧಿವಂತಿಕೆ ಕೇವಲ ಪಾಕಿಸ್ತಾನಿಗಳಿಗೆ ಮಾತ್ರ ಇರುತ್ತೇನೋ? ಭಾರತಕ್ಕೆ ನಾವು ಪಾಠ ಕಲಿಸ್ತೀವಿ ಟಿಟ್ ಫಾರ್ ಟ್ಯಾಟ್ ಅಂತೆಲ್ಲ ಹೇಳ್ಕೊಂಡು ಪಾಕಿಸ್ತಾನ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಹಾಕೊಳ್ಳೋ ಕೆಲಸವನ್ನು ಮಾಡಿದೆ. ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತುಗೊಳಿಸಿದ ಬೆನ್ನಲ್ಲೇ ನಾವು ಏನೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋದ ಪಾಕಿಸ್ತಾನ ಭಾರತದ ಜೊತೆಗಿನ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನ ರದ್ದು ಮಾಡಿಕೊಂಡಿದೆ. ಇನ್ನು ಮುಂದೆ ನಾವು ಭಾರತದ ಜೊತೆ ಯಾವ ವ್ಯಾಪಾರಗಳನ್ನು ಮಾಡುವುದಿಲ್ಲ ಅಂತ ಹೇಳಿದೆ. ಜೊತೆಗೆ ಭಾರತಕ್ಕೆ ವಾಯು ಪ್ರದೇಶದ ಬಳಕೆಯನ್ನು ನಿರ್ಬಂಧಿಸಿದೆ ಮತ್ತು ಶಿಮ್ಲಾ ಒಪ್ಪಂದವನ್ನು ಕೂಡ ರದ್ದು ಮಾಡಿಕೊಂಡಿದೆ. ಹಾಗಾದ್ರೆ ಏನಿದು ಶಿಮ್ಲಾ ಒಪ್ಪಂದ? ಇದರ ರದ್ದತಿಯಿಂದ ಭಾರತಕ್ಕೇನಾದರೂ ನಷ್ಟ ಉಂಟಾಗುತ್ತಾ? ಪಾಕಿಸ್ತಾನಕ್ಕೆ ಲಾಭ ಆಗುತ್ತಾ? ಅಥವಾ ಮುಲ್ಲಾ ಜರ್ನಲ್ ಇಷ್ಟಪಡ್ತಿರೋ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಇದು ದಾರಿ ಮಾಡಿಕೊಡುತ್ತಾ? ಆಕ್ರಮಿತ ಕಾಶ್ಮೀರವನ್ನು ಭಾರತ ಮತ್ತೆ ತನ್ನ ವಶಪಡಿಸಿಕೊಳ್ಳೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತಾ? ಏನಿದು ಶಿಮ್ಲಾ ಒಪ್ಪಂದ ಮತ್ತು ಇದನ್ನು ರದ್ದು ಮಾಡಿಕೊಂಡ ಪಾಕಿಸ್ತಾನದ ಬುದ್ಧಿವಂತಿಕೆಗೆ ಜಗತ್ತು ನಗುತ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಪಾಕಿಸ್ತಾನದ ವಿರುದ್ಧ ಮೊನ್ನೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತು. ಅದರಲ್ಲಿ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದತಿ ಅನ್ನೋದು ತುಂಬಾನೇ ದೊಡ್ಡದಾಗಿತ್ತು. ಭಾರತ ಈ ನಿರ್ಧಾರವನ್ನು ಪ್ರಕಟಿಸಿದ ಕೂಡಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಜನ ಬೀದಿಗೆ ಉಳಿದ್ರು. ನೋ ವಾಟರ್ ನೋ ಪೀಸ್ ಅಂತ ಬೋರ್ಡ್ಗಳನ್ನು ಹಿಡ್ಕೊಂಡು ಪ್ರದರ್ಶನ ಮಾಡಿದ್ದಾರೆ. ಅದು ನಿಜಾನೇ ಅಲ್ವೇ? ಪಾಕಿಸ್ತಾನಕ್ಕೆ ನೀರು ಬಿಡದೇ ಇದ್ರೆ, ಆ ದೇಶದಲ್ಲಿ ನೀರಿಲ್ಲದೆ ಇದ್ರೆ ಹಾಹಾಕಾರ ಉಂಟಾಗುತ್ತೆ ಹೊರತು ಅಲ್ಲಿ ಶಾಂತಿ ಹೇಗೆ ಸಾಧ್ಯ ಆಗುತ್ತೆ? ಮೂರ್ಖ ಬಡ್ಡಿ ಮಕ್ಕಳು. ಇನ್ನು ಇದಕ್ಕೆ ಪ್ರತೀಕಾರ ಹೇಳಬೇಕಲ್ಲ ಪಾಕಿಸ್ತಾನ. ಯಾಕೆಂದ್ರೆ ಭಾರತ ಈ ಘೋಷಣೆ ಮಾಡಿದ ಬೆನ್ನಲ್ಲೇ ಅಲ್ಲಿನ ಪತ್ರಿಕೆಗಳು, ಟಿವಿ ಚಾನಲ್ಗಳು ಭಾರತವನ್ನು ಹೊಗಳಿ ಪಾಕಿಸ್ತಾನವನ್ನು ಬೈದು ಮಾತಾಡೋದಕ್ಕೆ ಶುರು ಮಾಡಿದ್ವು. ಅಲ್ಲೊಬ್ಬ ಕಮರ್ ಚೀಮಾ ಅಂತ ಇದ್ದಾನೆ, ಸ್ವಯಂ ಘೋಷಿತ ರಕ್ಷಣಾ ತಜ್ಞ. ಅವನನ್ನು ನಾವು ಚಿಮರ್ ಖೀಮಾ ಅಂತ ಅಂದ್ರೆ ತಪ್ಪೇನಾಗೋದಿಲ್ಲ. ಅವನು ಕೂಡ ಒಂದೇ ಸಮಕ್ಕೆ ಭಾರತ ಮಾಡ್ತಾ ಇದೆ, ಪಾಕಿಸ್ತಾನ ಸುಮ್ಮನೆ ಇದೆ, ಏನಾದರೂ ಮಾಡಿ ಅಂತ ಊಳಿಡೋದಕ್ಕೆ ಶುರು ಮಾಡಿದ್ದ. ಇನ್ನು ಮುಲ್ಲಾ ಜರ್ನಲ್ಗೆ ಎರಡೂ ದೇಶಗಳ ನಡುವೆ ಒಂದು ಸಂಘರ್ಷ ಆಗಬೇಕು, ಏನು ಮಾಡಿದ್ರು ಭಾರತ ಈ ಬಾರಿ ದಾಳಿ ಮಾಡ್ತಾ ಇಲ್ಲ, ಬರೀ ಕಂಬಳಿ ಸುತ್ಕೊಂಡು ಹೊಡಿತಾ ಇದೆ. ಹಿಂಗಾದ್ರೆ ಮುಲ್ಲಾ ಜರ್ನಲ್ನ ಆಸೆ ಈಡೇರುವುದಿಲ್ಲ. ಸೊ ಅಲ್ಲಿ ಕೂಡ ಭಾರತದ ಹಾಗೇನೆ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ ಸೇರ್ತು. ಅವರು ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದು ಮಾಡಿದ್ರೆ ನಾವು ಭಾರತದ ಜೊತೆಗಿನ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನು ರದ್ದು ಮಾಡ್ಕೊಂಡು ಬಿಡೋಣ ಅಂತ ಅವರಲ್ಲಿ ಕೂತ್ಕೊಂಡು ಮಾತಾಡಿದ್ರು. ಪಾಕಿಸ್ತಾನದ ಜೋಕರ್ PM ಕೂಡ ಇದಕ್ಕೆ ಓಕೆ ಅಂದ. ಅಲ್ಲಿಗೆ ಸೇಮ್ ಪಾಕಿಸ್ತಾನದ ವಿರುದ್ಧ ಭಾರತ ಏನೆಲ್ಲ ಮಾಡಿತ್ತೋ ಅದನ್ನೇ ನಾವು ನಿಮಗೆ ಮಾಡ್ತೀವಿ ಅಂತ ಪಾಕಿಸ್ತಾನ ಘೋಷಣೆ ಮಾಡಿಬಿಡ್ತು. ಇಲ್ಲಿ ಭಾರತಕ್ಕಿನ್ನು ಮುಂದೆ ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಅನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದರಿಂದಾಗಿ ಭಾರತದ ವಿಮಾನಗಳು ಸ್ವಲ್ಪ ಸುತ್ಕೊಂಡು ಹೋಗಬೇಕಾಗುತ್ತೆ. ಅದರಲ್ಲೂ ಉತ್ತರ ಭಾರತದಿಂದ ಅಮೆರಿಕಾಗೆ, ದಕ್ಷಿಣ ಅಮೆರಿಕಾಗೆ, ಯುರೋಪಿಯನ್ ದೇಶಗಳಿಗೆ ಹೋಗುವ ವಿಮಾನಗಳೇನಿವೆ ಅವುಗಳ ಹಾರಾಟದ ಸಮಯ ಸ್ವಲ್ಪ ಹೆಚ್ಚಾಗುತ್ತೆ, ಇಂಧನ ಹೆಚ್ಚು ಖರ್ಚಾಗುತ್ತೆ. ಪ್ರಯಾಣಿಕರಿಗೆ ಸುಮಾರು 10ರಿಂದ 12% ಹೆಚ್ಚು ಸಮಯವನ್ನ ವಿಮಾನದಲ್ಲಿ ಕಳಿಬೇಕಾಗಿ ಬರುತ್ತೆ. ವಿಮಾನ ಪ್ರಯಾಣದ ದರ ಕೂಡ ಹೆಚ್ಚಾಗಬಹುದು. ಆದ್ರೆ ಇದು ನೀರಿನ ಒಪ್ಪಂದದ ರದ್ದಿಗೆ ಸಮ ಅಂತ ಯಾವ ಆಂಗಲ್ ಅಲ್ಲೂ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಭಾರತದ ಜೊತೆಗಿನ ಎಲ್ಲ ವ್ಯಾಪಾರ ಸಂಬಂಧಗಳನ್ನ ಕಡಿತ ಮಾಡ್ಕೊಳ್ತೀವಿ ಅಂತ ಪಾಕಿಸ್ತಾನ ಹೇಳಿದೆ. ಅಲ್ಲಿರೋ ವ್ಯಾಪಾರ ಆದ್ರೂ ಎಷ್ಟು? ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 2019ರ ನಂತರ ವ್ಯಾಪಾರ ಸಂಬಂಧಗಳು ಬಹುತೇಕ ನಿಂತು ಹೋಗಿದ್ವು. ಆನಂತರ ಮತ್ತೊಂದಷ್ಟು ಪದಾರ್ಥಗಳನ್ನು ಪಾಕಿಸ್ತಾನ ಭಾರತದಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿತು. ಈಗಲ್ಲಿ ನೇರ ವ್ಯಾಪಾರಕ್ಕಿಂತ ಹೆಚ್ಚಾಗಿ ಪರೋಕ್ಷ ವ್ಯಾಪಾರ ಇದೆ. ಅಂದ್ರೆ ಭಾರತದ ವಸ್ತುಗಳು UAEಗೆ ಹೋಗುತ್ತವೆ. ಅಲ್ಲಿ ಹಲಾಲ್ ಆದ ನಂತರ ಅದೇ ವಸ್ತುಗಳನ್ನ ಹೆಚ್ಚಿನ ಬೆಲೆ ಕೊಟ್ಟು ಪಾಕಿಸ್ತಾನ ಖರೀದಿ ಮಾಡುತ್ತೆ. ಇನ್ನು ಕೆಲ ವಸ್ತುಗಳು ವಾಘಾ ಅಟಾರಿ ಬಾರ್ಡರ್ ಮೂಲಕ ಆಮದು ರಫ್ತಾಗ್ತಾ ಇದ್ವು. 2023ರ ಲೆಕ್ಕಾಚಾರದ ಪ್ರಕಾರ ಈ ವ್ಯಾಪಾರದ ಒಟ್ಟು ಮೊತ್ತ $781.42 ಮಿಲಿಯನ್. ಅದರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮಾಡಿದ ರಫ್ತು $523.22 ಮಿಲಿಯನ್. ಹಾಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದದ್ದು $258.2 ಮಿಲಿಯನ್. ಇದು ಕೂಡ 2023ರ ವಹಿವಾಟಿನ ಲೆಕ್ಕ. 2024 ಮತ್ತು 2025ರಲ್ಲಿ ಈ ವ್ಯಾಪಾರವನ್ನು ಕೂಡ ಭಾರತ ನಿಲ್ಲಿಸಿದೆ. ಪಾಕಿಸ್ತಾನ ಭಾರತದಿಂದ ಏನೇ ಖರೀದಿ ಮಾಡಿದರೂ UAE ಮೂಲಕವೇ ಖರೀದಿ ಮಾಡ್ತಾ ಇತ್ತು. ಇನ್ನು ಈಗ ಆ ಪರೋಕ್ಷ ವ್ಯಾಪಾರವನ್ನು ನಾವು ನಿಲ್ಲಿಸ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಇಲ್ಲದ ವ್ಯಾಪಾರವನ್ನು ಮತ್ತೆ ನಿಲ್ಲಿಸ್ತೀವಿ ಅಂತಿದ್ದಾರೆ ಅವರು. ನಿಲ್ಲಿಸ್ಲಿ ಬಿಡಿ, ಅದರಿಂದ ಆಗೋದೇನೂ ಇಲ್ಲ. ಇನ್ನು ಭಾರತ ಪಾಕಿಸ್ತಾನದ ರಾಜತಾಂತ್ರಿಕರನ್ನ ಹೊರಹಾಕಿದೆ ಅಲ್ವಾ, ಹಾಗೆ ಅವರು ಕೂಡ ಭಾರತದ ರಾಜತಾಂತ್ರಿಕ ಸಿಬ್ಬಂದಿಗೆ ದೇಶ ಬಿಟ್ಟು ಹೊರಡಿ ಅಂತ ಹೇಳಿದ್ದಾರೆ. ವಾಪಸ್ಸು ಬಂದುಬಿಡಿ ಅಂತ ಈಗಾಗಲೇ ಭಾರತ ತನ್ನ ಸಿಬ್ಬಂದಿಗೆ ತಿಳಿಸಿತ್ತು. ಹೀಗಾಗಿ ಪಾಕಿಸ್ತಾನ ಹೇಳಿದ್ರು ಹೇಳದೇ ಇದ್ರು ಭಾರತೀಯ ಸಿಬ್ಬಂದಿ ಅಲ್ಲಿರೋದಿಲ್ಲ, ವಾಪಸ್ಸು ಬಂದೇ ಬರ್ತಾರೆ. ಇನ್ನು ಪಾಕಿಸ್ತಾನೀಯರಿಗೆ ಭಾರತ ವೀಸಾಗಳನ್ನು ನಿರಾಕರಿಸಿದೆ. ಹಾಗೆ ಪಾಕಿಸ್ತಾನ ಕೂಡ ಇನ್ನು ಮುಂದೆ ಭಾರತೀಯರಿಗೆ ವೀಸಾ ಕೊಡೋದಿಲ್ಲ ಅಂತ ಹೇಳಿದೆ. ಈಗಾಗಲೇ ಭಾರತೀಯರು ಪಾಕಿಸ್ತಾನದಲ್ಲಿ ಯಾರಿದ್ದಾರೆ ಅವರಿಗೆ ಹೊರಗೆ ಹೋಗಿ ಅಂತ ತಿಳಿಸಿದೆ. ಇದು ಕರ್ತಾರ್ಪುರ್ಗೆ ಹೋಗಿರುವ ಸಿಖ್ಖರಿಗೆ ಅನ್ವಯ ಆಗ್ತಿಲ್ಲ. ಇನ್ನು ಇದೆಲ್ಲದರ ಜೊತೆಗೆ ಪಾಕಿಸ್ತಾನ ಸ್ವಲ್ಪ ಆತುರಕ್ಕೆ ಬಿದ್ದು ಎಡವಟ್ಟು ಮಾಡ್ಕೊಂಡಿರೋದು ಶಿಮ್ಲಾ ಒಪ್ಪಂದದ ವಿಷಯದಲ್ಲಿ. ಆ ಒಪ್ಪಂದವನ್ನು ಕೂಡ ರದ್ದು ಮಾಡಿಕೊಳ್ಳುವ ಮೂಲಕ ಭಾರತಕ್ಕೆ ತನ್ನ ಮೇಲೆ ದಾಳಿ ಮಾಡೋದಕ್ಕೊಂದು ಅವಕಾಶವನ್ನು ಪಾಕಿಸ್ತಾನ ತೆರೆದುಕೊಟ್ಟಿದೆ. ಹಾಗಾದ್ರೆ ಏನಿದು ಶಿಮ್ಲಾ ಒಪ್ಪಂದ?
ಗೆಳೆಯರೆ, ನಿಮಗೆ ಗೊತ್ತಿದೆ ಅಲ್ವಾ, 1971ರಲ್ಲಿ ಭಾರತ ಪಾಕಿಸ್ತಾನವನ್ನು ಮಣಿಸಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸ್ತು. ಅವತ್ತಾಗಿದ್ದೇನು ಅಂದ್ರೆ 1947ರಲ್ಲಿ ಭಾರತ ವಿಭಜನೆಯಾಗಿ ಪಾಕಿಸ್ತಾನ ಹುಟ್ಟುತ್ತಲ್ಲ, ಅದು ಒಂದು ಪಾಕಿಸ್ತಾನ ಆಗಿರಲಿಲ್ಲ, ಎರಡು ಪಾಕಿಸ್ತಾನಗಳಾಗಿದ್ವು. ಒಂದು ಪಾಕಿಸ್ತಾನ ಪೂರ್ವದಲ್ಲಿತ್ತು, ಮತ್ತೊಂದು ಪಾಕಿಸ್ತಾನ ಪಶ್ಚಿಮದಲ್ಲಿತ್ತು. ಹಾಗೆ ನೋಡಿದ್ರೆ ಭಾರತವನ್ನ ವಿಭಜಿಸಿ ರಿಲಿಜಿಯನ್ ಆಧಾರದ ಮೇಲೆ ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶವನ್ನ ಕಟ್ಟುವ ಐಡಿಯಾ ಹುಟ್ಟಿದ್ದೇ ಬಂಗಾಳದ ಪ್ರಾಂತದಲ್ಲಿ. ಆದ್ರೆ ಮುಸ್ಲಿಂ ಲೀಗ್ ನಾಯಕರು, ಅದರಲ್ಲೂ ಜಿನ್ನಾ, ಲಿಯಾಕತ್ ಅಲಿ ಖಾನ್ ಮುಂತಾದವರು ಈ ಐಡಿಯಾನೇ ಹೈಜಾಕ್ ಮಾಡಿದ್ರು. ಅಲ್ಲಿ ಜನಾಂಗದ ಆಧಾರದ ಮೇಲೆ ಮುಸ್ಲಿಮರಿಗಾಗಿ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಎರಡು ಪಾಕಿಸ್ತಾನಗಳು ಹುಟ್ಟಿದ್ವು. ನಂತರ ಆ ಜನಾಂಗ ಕೂಡ ಒಂದಾಗಿ ಬಾಳೋದಕ್ಕೆ ಸಾಧ್ಯ ಆಗಲಿಲ್ಲ. ಪೂರ್ವ ಪಾಕಿಸ್ತಾನಕ್ಕೆ ಪಶ್ಚಿಮದ ಜೊತೆ ಹೊಂದಾಣಿಕೆ ಆಗಲಿಲ್ಲ. ಅಧಿಕಾರ ಎಲ್ಲ ಪಶ್ಚಿಮದವರು ಅನುಭವಿಸ್ತಾ ಹೋದ್ರು, ಅದರಲ್ಲೂ ಪಂಜಾಬಿಗಳು ಹೆಚ್ಚು ಹೆಚ್ಚು ಪಡ್ಕೊಳ್ತಾ ಹೋದ್ರು. ಇದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಬೆಂಗಾಲಿಗಳಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಹೋರಾಟ ಶುರುವಾಯಿತು. ಪೂರ್ವ ಪಾಕಿಸ್ತಾನವನ್ನ ಯಾಹ್ಯಾ ಖಾನ್ ಅನ್ನೋ ಸೇನಾ ನಾಯಕ ಆಳ್ತಿದ್ದ. ಆತ ಪಶ್ಚಿಮ ಪಾಕಿಸ್ತಾನದ ರಾಜಕೀಯ ಹೋರಾಟವನ್ನು ದಮನ ಮಾಡೋದಕ್ಕೆ ಸೇನೆಗೆ ಆದೇಶವನ್ನು ಕೊಟ್ಟ. ಅದಕ್ಕೆ ಆಪರೇಷನ್ ಸರ್ಚ್ ಲೈಟ್ ಅನ್ನೋ ಹೆಸರನ್ನಿಟ್ಟ. ಇದು ಬಂಗಾಳಿ ಮುಸಲ್ಮಾನರು ಅಂದ್ರೆ ಪೂರ್ವ ಪಾಕಿಸ್ತಾನದಲ್ಲಿದ್ದ ಮುಸ್ಲಿಮರು ಕೆರಳೋ ಹಾಗೆ ಮಾಡ್ತು. ಅಲ್ಲಿ ದಮನ ಹೆಚ್ಚಾಯಿತು, ಹೋರಾಟಗಳು ಹೆಚ್ಚಾದವು, ಮುಕ್ತಿ ವಾಹಿನಿ ಹುಟ್ಟುಕೊಳ್ತು, ಭಾರತದ ಮೇಲೆ ಒತ್ತಡ ಶುರುವಾಯಿತು. ಪೂರ್ವ ಪಾಕಿಸ್ತಾನದ ನಾಯಕರು ಭಾರತದ ಸಹಾಯ ಕೇಳೋದಕ್ಕೆ ಶುರು ಮಾಡಿದ್ರು. ಭಾರತ ಕೂಡ ಸಹಾಯ ಮಾಡೋದಕ್ಕೆ ಒಪ್ಪಿಗೆ ಏನು ಕೊಡ್ತು. ಅಷ್ಟರಲ್ಲೇ ಪಾಕಿಸ್ತಾನ ಮತ್ತೊಂದು ಎಡವಟ್ಟು ಮಾಡಿಕೊಡ್ತು. ಭಾರತ ಪೂರ್ವ ಪಾಕಿಸ್ತಾನಕ್ಕಾಗಿ ತನ್ನ ಮೇಲೆ ದಾಳಿ ಮಾಡಬಹುದು ಅಂತ ತಾನೇ ಭಾವಿಸಿದ ಪಾಕಿಸ್ತಾನ ಭಾರತದ ಏರ್ ಬೇಸ್ಗಳ ಮೇಲೆ ವಾಯುದಾಳಿಯನ್ನು ಮಾಡ್ತು. ಹೀಗೆ ಯಾವಾಗ ಪಾಕಿಸ್ತಾನದ ಸೇನೆ ಭಾರತದ ಏರ್ ಬೇಸ್ಗಳ ಮೇಲೆ ಬಾಂಬಿಂಗ್ ಮಾಡ್ತೋ, ಭಾರತ ಪಾಕಿಸ್ತಾನವನ್ನು ಗುರಿಯಾಗಿಸಿಕೊಂಡು ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆಯಲ್ಲಿ ಬಾರಿಸೋದಕ್ಕೆ ಶುರು ಮಾಡ್ತು. ಹೀಗೆ 1971ರ ಡಿಸೆಂಬರ್ 3ರಿಂದ ಅಧಿಕೃತವಾಗಿ ಆರಂಭಗೊಂಡ ಯುದ್ಧ ಡಿಸೆಂಬರ್ 16ನೇ ತಾರೀಕು ಪಾಕಿಸ್ತಾನದ ಸುಮಾರು 93,000 ಸೈನಿಕರು ಆಯುಧಗಳನ್ನು ಕೆಳಗಿಟ್ಟು ಭಾರತೀಯ ಯೋಧರ ಮುಂದೆ ಮಂಡಿಯೂರಿ ಶರಣಾಗೋದ್ರೊಂದಿಗೆ ಮುಕ್ತಾಯವಾಯಿತು. ಈ ಯುದ್ಧ ಮುಗಿಯೋ ಹೊತ್ತಿಗೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ಬಾಂಗ್ಲಾದೇಶ ಅನ್ನೋ ಹೊಸ ದೇಶವಾಗಿ ಅವತರಿಸಿತು. ಸುಮಾರು 15,000 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಪಾಕಿಸ್ತಾನದಿಂದ ಭಾರತ ಕಿತ್ಕೊಂಡಿತ್ತು. ಪಾಕಿಸ್ತಾನದ ಅಧ್ಯಕ್ಷ ಯಾಹ್ಯಾ ಖಾನ್ ರಾಜೀನಾಮೆ ಕೊಟ್ಟ. ಅಲ್ಲಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರೇ ಭುಟ್ಟೋನ ಕರೆಸಿ ಅಧಿಕಾರಕ್ಕೇರೋ ಹಾಗೆ ನೋಡಿಕೊಂಡ್ರು. ಇಷ್ಟೆಲ್ಲ ಆದ ನಂತರ ಎರಡೂ ದೇಶಗಳ ನಡುವೆ ಒಂದು ಶಾಂತಿ ಒಪ್ಪಂದ ಆಯಿತು. ಅದಕ್ಕೆ 1972ರ ಜುಲೈ 2ನೇ ತಾರೀಕು ಅವತ್ತಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಇಬ್ಬರು ಸಹಿ ಮಾಡಿದ್ರು. ಅದರ ಹೆಸರೇ ಶಿಮ್ಲಾ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ಕಾಶ್ಮೀರದ ವಿವಾದವನ್ನ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಬಗೆಹರಿಸ್ಕೋಬೇಕು. ಅಲ್ಲಿ ವಿಶ್ವಸಂಸ್ಥೆಯಾಗಲಿ ಅಥವಾ ಬೇರೆ ಯಾವುದೇ ಮೂರನೇ ವ್ಯಕ್ತಿ ಸಂಸ್ಥೆಯ ಮಧ್ಯಪ್ರವೇಶಕ್ಕೆ ಅವಕಾಶ ಇರಕೂಡದು ಅನ್ನೋ ನಿರ್ಧಾರಕ್ಕೆ ಬಂದ್ವು. ಎರಡೂ ದೇಶಗಳ ನಡುವೆ ಶಾಂತಿ, ಸ್ನೇಹ ಇರಬೇಕು. ವ್ಯಾಪಾರ, ಸಂಸ್ಕೃತಿ, ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಪಡ್ಕೊಳ್ಳೋದಕ್ಕೆ ಎರಡೂ ದೇಶಗಳು ಅಂಗೀಕರಿಸಿದ್ವು. ಪರಸ್ಪರರ ಆಂತರಿಕ ವಿಷಯಗಳಲ್ಲಿ ಯಾರು ಮೂಗು ತೂರಿಸೋದಕ್ಕೆ ಹೋಗಬಾರದು ಅನ್ನೋ ನಿರ್ಣಯವನ್ನು ಕೈಗೊಂಡ್ವು. ಪರಸ್ಪರರ ವಿರುದ್ಧ ಅಪಪ್ರಚಾರದ ಯುದ್ಧವನ್ನು ಕೂಡ ಈ ಒಪ್ಪಂದ ನಿಷೇಧಿಸಿತು. ಇನ್ನು ಭಾರತ 93,000 ಪಾಕಿಸ್ತಾನಿ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡಿತು. ಹಾಗೆ ಪಾಕಿಸ್ತಾನ ಕೂಡ ತನ್ನ ಜೈಲುಗಳಲ್ಲಿದ್ದ ಭಾರತೀಯ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡಬೇಕಿತ್ತು ಮತ್ತು ಒಂದಷ್ಟು ಜನರನ್ನ ಪಾಕಿಸ್ತಾನ ಬಿಡುಗಡೆ ಮಾಡಿತು. ಮತ್ತೆ ಕೆಲವರ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ. ಹೀಗೆ ಬಿಡುಗಡೆಯಾದ ಎರಡೂ ದೇಶಗಳ ಸೈನಿಕರು ತಮ್ಮ ತಮ್ಮ ದೇಶಗಳಿಗೆ ವಾಪಸ್ಸಾದ್ರು. ಹೊಸದಾಗಿ ರಚನೆಗೊಂಡಿದ್ದ ಬಾಂಗ್ಲಾದೇಶಕ್ಕೆ ಈ ಒಪ್ಪಂದದ ಮೂಲಕ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಪಾಕಿಸ್ತಾನ ಕೂಡ ಮಾನ್ಯತೆಯನ್ನು ಕೊಡಬೇಕಾಗಿ ಬಂತು. ಹಾಗೆ ಈ ಒಪ್ಪಂದದಲ್ಲಿ ಪ್ರಮುಖವಾಗಿ ಕದನ ವಿರಾಮ ರೇಖೆಯನ್ನ ಲೈನ್ ಆಫ್ ಕಂಟ್ರೋಲ್ ಆಗಿ ಗುರುತಿಸಲಾಯಿತು. ಅದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ತಾತ್ಕಾಲಿಕ ಗಡಿಯಾಗಿ ಗುರುತಿಸಲ್ಪಡೋದಕ್ಕೆ ಎರಡೂ ದೇಶಗಳು ಒಪ್ಪಿದ್ವು. ಅಲ್ಲಿ LOC ಲೈನ್ ಆಫ್ ಕಂಟ್ರೋಲ್ ಅಂದ್ರೆ 1947ರಲ್ಲಿ ಕಾಶ್ಮೀರದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅವತ್ತಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ವಿಶ್ವಸಂಸ್ಥೆಯ ಮೆಟ್ಲಿರ್ತಾರೆ. ಆಗ ಎರಡೂ ದೇಶಗಳಿಗೆ ಕದನ ವಿರಾಮಕ್ಕೆ ವಿಶ್ವಸಂಸ್ಥೆ ಆದೇಶವನ್ನು ಕೊಡುತ್ತೆ. ಆ ಸಂದರ್ಭದಲ್ಲಿ ಎರಡೂ ಸೇನೆಗಳು ಎಲ್ಲೆಲ್ಲಿದ್ವೋ ಅಲ್ಲೇ ನಿಂತು ಆ ಕದನ ವಿರಾಮ ರೇಖೆ 1972ರ ಶಿಮ್ಲಾ ಒಪ್ಪಂದದ ಸಂದರ್ಭದಲ್ಲಿ ಗಡಿ ರೇಖೆಯಾಗಿ ಲೈನ್ ಆಫ್ ಕಂಟ್ರೋಲ್ ಅಂತ ಗುರುತಿಸಿಕೊಳ್ತು. ಎರಡೂ ದೇಶಗಳು ಇದನ್ನು ಗೌರವಿಸಬೇಕು ಮತ್ತು ಏಕಪಕ್ಷೀಯವಾಗಿ ಇದರಲ್ಲಿ ಬದಲಾವಣೆಯನ್ನು ತರಬಾರದು. ಈ ಗಡಿಯನ್ನ ಎರಡೂ ದೇಶಗಳ ಸೈನಿಕರು ದಾಟಬಾರದು ಅನ್ನೋ ನಿರ್ಧಾರಕ್ಕೆ ಕೂಡ ಶಿಮ್ಲಾ ಒಪ್ಪಂದದ ಮೂಲಕ ಪಾಕಿಸ್ತಾನ ಮತ್ತು ಭಾರತಗಳು ಬಂದವು. ಇಲ್ಲಿ ಗಡಿ ದಾಟೋದನ್ನ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸಲಾಗುತ್ತೆ ಅನ್ನೋದಾಗಿ ಆ ಒಪ್ಪಂದ ಹೇಳ್ತು. ಹೀಗಾಗಿನೇ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೂಡ ಭಾರತ ಯಾವುದೇ ಕಾರಣಕ್ಕೂ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟದ ಹಾಗೆ ಎಚ್ಚರಿಕೆಯನ್ನು ತಗೊಳ್ತು. ಈಗ ಪಾಕಿಸ್ತಾನ
ಈ ಶಿಮ್ಲಾ ಒಪ್ಪಂದವನ್ನು ಕೂಡ ರದ್ದು ಮಾಡಿಕೊಳ್ಳೋದಾಗಿ ಘೋಷಣೆ ಮಾಡಿದೆ. ಇಲ್ಲಿ ಈ ಒಪ್ಪಂದವನ್ನ ಇಷ್ಟು ದಿನ ಗೌರವಿಸ್ತಾ ಬರ್ತಾ ಇದ್ದದ್ದು ಭಾರತನೇ ಹೊರತು ಪಾಕಿಸ್ತಾನ ಅಲ್ಲ. ಅವರು ಯಾವತ್ತೂ ಇದನ್ನ ಪಾಲಿಸೋದಕ್ಕೆ ಹೋಗಲಿಲ್ಲ. ಪರಸ್ಪರರ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸಬಾರದು ಅನ್ನೋ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕೂಡ ಪಾಕಿಸ್ತಾನ ಭಾರತದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಲೇ ಹೋಯಿತು. ಲೈನ್ ಆಫ್ ಕಂಟ್ರೋಲ್ ಅನ್ನ ಪದೇ ಪದೇ ದಾಟಿತು, ಒಳಗೆ ಉಗ್ರರನ್ನ ನುಸುಳಿಸ್ತಾ ಹೋಯಿತು. ಕಾಶ್ಮೀರದ ಸಮಸ್ಯೆಯನ್ನ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಬಗೆಹರಿಸ್ಕೋಬೇಕು ಅಂತ ಒಪ್ಪಂದ ಹೇಳ್ತಾ ಇತ್ತು. ಆದ್ರೆ ಪಾಕಿಸ್ತಾನ ಪ್ರತಿ ಬಾರಿಯೂ ಕಾಶ್ಮೀರವನ್ನ ವಿಶ್ವಸಂಸ್ಥೆಯ ಅಂಗಳಕ್ಕೆಳೆಯೋ ಪ್ರಯತ್ನವನ್ನ ಮಾಡ್ತಲೇ ಹೋಯಿತು. ಟರ್ಕಿ, OIC ಅಂದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್, ಹೀಗೆ ನಾನಾ ಮಧ್ಯಸ್ಥಿಕೆದಾರರನ್ನ ಕಾಶ್ಮೀರದ ವಿಷಯಕ್ಕೆ ಎಳಕಂಡು ಬರುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಆದರೆ ಭಾರತ ಇಷ್ಟು ದಿನ ಆ ವಿಷಯಕ್ಕೆ ಮೂರನೆಯವರು ಬಾರದ ಹಾಗೆ ತಡಿತಾ ಬಂದದ್ದು ಈ ಶಿಮ್ಲಾ ಒಪ್ಪಂದವನ್ನು ಮುಂದಿಟ್ಟುಕೊಂಡೆ. ಈಗ ಪಾಕಿಸ್ತಾನ ಅದನ್ನ ರದ್ದು ಮಾಡಿಕೊಳ್ತಾ ಇರೋದಾಗಿ ಘೋಷಣೆ ಮಾಡಿದೆ. ಇದರಿಂದ ಏನಾಗಬಹುದು? ಸಿಂಪಲ್ ಆಗಿ ಇನ್ನು ಮುಂದೆ ಪಾಕಿಸ್ತಾನ ಕಂಡವರು ಮುಂದೆ ವಿಶ್ವ ವೇದಿಕೆಗಳಲ್ಲಿ ಕಾಶ್ಮೀರದ ವಿಷಯವನ್ನ ಹೇಳ್ಕೊಂಡು ಕುಯ್ಗುಟ್ಟುತ್ತಾ ಹೋಗುತ್ತೆ. ಅದನ್ನ ಈ ಹಿಂದೇನು ಅವರು ಮಾಡ್ತಾ ಇದ್ರು, ಇನ್ನು ಮುಂದೆ ಕೂಡ ಮಾಡ್ತಾ ಹೋಗ್ತಾರೆ. ಟರ್ಕಿಯಿಂದ ಹಿಡಿದು ಇಸ್ಲಾಮಿಕ್ ದೇಶಗಳ ಸಂಘಟನೆಯವರೆಗೆ ಎಲ್ಲರ ಸಹಾಯವನ್ನ ಕಾಶ್ಮೀರದ ವಿಷಯದಲ್ಲಿ ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡುತ್ತೆ. ಆದ್ರೆ ಆರ್ಟಿಕಲ್ 370 ರದ್ದಾದ ನಂತರದ ಬೆಳವಣಿಗೆಗಳನ್ನ ಗಮನಿಸಿದಾಗ ಇಡೀ ಜಗತ್ತು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗ ಅಂತಲೇ ಭಾವಿಸ್ತಾ ಇರೋದು ಕಾಣ್ತಾ ಇದೆ. ಹೀಗಾಗಿ ಇದರಿಂದ ಪಾಕಿಸ್ತಾನ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಒಪ್ಪಂದದ ರದ್ದತಿಯನ್ನ ಮುಂದಿಟ್ಟುಕೊಂಡು ಪಾಕಿಸ್ತಾನ ಯಾವ ಒಪ್ಪಂದಗಳಿಗೂ ಬೆಲೆ ಕೊಡುವುದಿಲ್ಲ ಅನ್ನೋದನ್ನ ಭಾರತ ಜಗತ್ತಿನ ಮುಂದಿಡ್ತಾ ಹೋಗಬಹುದು. ಈ ನೆರೆಟಿವ್ ಭಾರತಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ, ಪಾಕಿಸ್ತಾನವನ್ನ ನಂಬಿಕೆಗೆ ಅನರ್ಹ ದೇಶವನ್ನಾಗಿ ನಿಲ್ಲಿಸುತ್ತೆ. ಇನ್ನು ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಪಾಕಿಸ್ತಾನ ಒಪ್ಪಂದಗಳನ್ನು ಗೌರವಿಸುವುದಿಲ್ಲ ಅಂತ ಹೇಳ್ತಲೇ ಭಾರತ ಇಂಡಸ್ ಟ್ರೀಟಿ ಅಮಾನತನ್ನು ಕೂಡ ಮುಂದುವರಿಸ್ತಾ ಹೋಗಬಹುದು. ಮತ್ತು ಈ ವಿಷಯದಲ್ಲಿ ಮಧ್ಯಸ್ಥಿಕೆಗೆ ಬರುವವರ ಬಾಯಿ ಮುಚ್ಚಿಸೋದಕ್ಕೆ ಕೂಡ ಪಾಕಿಸ್ತಾನದ ಈ ನಿರ್ಧಾರ ಭಾರತಕ್ಕೊಂದು ಅಸ್ತ್ರವನ್ನು ಒದಗಿಸಿಕೊಡುತ್ತೆ. ಇನ್ನು ಪ್ರಮುಖವಾಗಿ ಇನ್ನು ಮುಂದೆ LOC ಅನ್ನೋದು ಗಡಿಯಾಗಿ ಗುರುತಿಸಿಕೊಳ್ಳೋದಿಲ್ಲ. ಯಾಕೆಂದ್ರೆ ಆ ಒಪ್ಪಂದವನ್ನೇ ಪಾಕಿಸ್ತಾನ ರದ್ದು ಮಾಡಿದೆ. ಹೀಗಾಗಿ ಭಾರತಕ್ಕೆ ಭಯೋತ್ಪಾದನೆಯನ್ನ ಮಟ್ಟ ಹಾಕೋ ನಿಟ್ಟಲ್ಲಿ ಒಂದಷ್ಟು ನಿರ್ದಿಷ್ಟ ಕಾರ್ಯಾಚರಣೆಗಳನ್ನು ಮಾಡೋದಕ್ಕೆ LOCಯನ್ನು ದಾಟಿ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಅಲ್ಲಿನ ಉಗ್ರರ ಶಿಬಿರಗಳನ್ನು ಮಟ್ಟ ಹಾಕೋದಿಕ್ಕೆ ಏರ್ ಸ್ಟ್ರೈಕ್ಗಳಿಗೆ, ಸೀಮಿತ ಕಾರ್ಯಾಚರಣೆಗಳಿಗೆ ಇದು ಮುಕ್ತ ಅವಕಾಶವನ್ನು ಇನ್ನು ಮುಂದೆ ಕಲ್ಪಿಸಿಕೊಡುತ್ತೆ. ಇನ್ನು ಈ ಒಪ್ಪಂದ ರದ್ದಾದ ಕಾರಣ ಭಾರತ ಆಕ್ರಮಿತ ಕಾಶ್ಮೀರವನ್ನು ಮರುವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಅವಕಾಶಗಳೇನಾದರೂ ಇರುತ್ವಾ? ಗೆಳೆಯರೆ, ಭಾರತ ಪಾಕಿಸ್ತಾನದ ಹಿಡಿತದಲ್ಲಿರುವ ಗುಲಾಮಿ ಕಾಶ್ಮೀರವನ್ನು ಬಿಡುಗಡೆಗೊಳಿಸಿದ ಹೊರತು ಉಗ್ರರ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗೋದಿಲ್ಲ. ಆದರೆ ಅದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ. ಅಫ್ಕೋರ್ಸ್ ಸೇನೆ ಹಾಗೂ ಆರ್ಥಿಕ ಶಕ್ತಿಯ ಕಾರಣದಿಂದ ಪಾಕಿಸ್ತಾನಕ್ಕೆ ಭಾರತದ ಜೊತೆ ಕಾದಾಡೋ ಶಕ್ತಿ ಇಲ್ಲ ಅನ್ನೋದು ನಿಜ. ಆದರೆ ಆಕ್ರಮಿತ ಕಾಶ್ಮೀರದಲ್ಲಿ ಚೈನಾದ ಹೂಡಿಕೆಗಳಿವೆ. ಅವುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಇಲ್ಲಿ ಚೈನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಳ್ಳುತ್ತೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾದರೆ ಅದರಲ್ಲೂ ಭಾರತವೇ ಮೊದಲು ದಾಳಿ ಮಾಡಿದರೆ ಅಂತಾರಾಷ್ಟ್ರೀಯ ಸಮುದಾಯದ ಕೆಂಗಣ್ಣಿಗೆ, ಕೆಲ ನಿರ್ಬಂಧಗಳಿಗೆ ಕೂಡ ಭಾರತ ತುತ್ತಾಗಬೇಕಾಗಿ ಬರುತ್ತೆ. ನಾವು ತಣ್ಣಗಿಲ್ಲಿ ಕೂತ್ಕೊಂಡು ಯುದ್ಧ ಯುದ್ಧ ಅಂತ ಕೂಗೋದು ಸಲೀಸು. ಆದರೆ ಯುದ್ಧದ ಪರಿಣಾಮಗಳು ತುಂಬಾನೇ ಕೆಟ್ಟದಾಗಿರುತ್ತವೆ. ಹೀಗಾಗಿ ಒಂದು ಯುದ್ಧ ಮಾಡುವ ಮೊದಲು ಭಾರತ ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡ್ಕೋಬೇಕು. ಅಂತಾರಾಷ್ಟ್ರೀಯ ಸಮುದಾಯವನ್ನು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಆ ನಂತರವೇ ಯುದ್ಧಕ್ಕಿಳಿಬೇಕಾಗತ್ತೆ. ಇಂದಿರಾ ಗಾಂಧಿ 1971ರಲ್ಲಿ ಪಾಕಿಸ್ತಾನವನ್ನು ಮುರಿದು ಮೂಲೆಗೆಸೆದ ಸಂದರ್ಭದಲ್ಲಿ ಕೂಡ ಮೊದಲು ದಾಳಿ ಮಾಡಿದ್ದು ಪಾಕಿಸ್ತಾನವೇ ಹೊರತು ಭಾರತ ಅಲ್ಲ. ಪಾಕ್ ಭಾರತದ ಮೇಲೆ ವಾಯು ದಾಳಿ ಮಾಡಿದ ನಂತರವೇ ಭಾರತ ಪಾಕಿಸ್ತಾನದ ವಿರುದ್ಧ ನೇರವಾಗಿ ಯುದ್ಧಕ್ಕಿಳಿದದ್ದು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಭಾರತ ಅಂತಾರಾಷ್ಟ್ರೀಯ ಸಮುದಾಯದ ವಿಶ್ವಾಸವನ್ನು ಗಳಿಸಿ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಆಕ್ರಮಿತ ಕಾಶ್ಮೀರವನ್ನು ಮತ್ತೆ ವಶಪಡಿಸಿಕೊಳ್ಳೋದು ತುಂಬಾ ಕಷ್ಟ ಏನಲ್ಲ. ಅದಕ್ಕೆ ಪಾಕಿಸ್ತಾನವೇ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡುವ ಮೂಲಕ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇನ್ನು ಪಹಲ್ಗಾಂವ್ ದಾಳಿಯ ನಂತರ ಪಾಕಿಸ್ತಾನ ಭಾರತದ ಸೇನಾ ಕಾರ್ಯಾಚರಣೆಯ ನಿರೀಕ್ಷೆಯಲ್ಲೇ ಇತ್ತು. ಆದರೆ ಭಾರತ ಕೊಟ್ಟ ರಾಜತಾಂತ್ರಿಕ ಹೊಡೆತ ಪಾಕಿಸ್ತಾನಕ್ಕೆ ಅನಿರೀಕ್ಷಿತವಾಗಿತ್ತು. ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗದೆ ಮೂರ್ಖತನದ ಪ್ರದರ್ಶನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಈ ನಡುವೆ ಭಾರತ ಕೂಡ ಸುಮ್ಮನೆ ಏನು ಕೂತಿಲ್ಲ. ವಿದೇಶಾಂಗ ಸಚಿವ S ಜಯಶಂಕರ್ ಅಂತಾರಾಷ್ಟ್ರೀಯ ಸಮುದಾಯದ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಿತ್ರ ದೇಶಗಳ ಜೊತೆ ಮಾತುಕತೆಗಳು ನಡೀತಾ ಇವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ನಿಂತು ಇಂಗ್ಲಿಷ್ ಅಲ್ಲಿ ಪಾಕಿಸ್ತಾನವನ್ನು ಮುರಿಯೋ ಮಾತುಗಳನ್ನಾಡಿದ್ದಾರೆ. ಇದು ಪಾಕಿಸ್ತಾನಕ್ಕಲ್ಲ, ವಿಶ್ವ ಸಮುದಾಯಕ್ಕೆ ಮೋದಿ ಕಳುಹಿಸಿರುವ ಸಂದೇಶ. ಇನ್ನು ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಗಳು ಅಲರ್ಟ್ ಆಗಿವೆ. ಕರಾಚಿಯ ಬಂದರನ್ನ ಭಾರತೀಯ ಯುದ್ಧ ನೌಕೆಗಳು ನೋಡ್ತಾ ಇವೆ. ಹಾಗೆ ಗಡಿಯಲ್ಲಿ ನಿಯೋಜನೆಯನ್ನ ಹೆಚ್ಚು ಮಾಡಲಾಗಿದೆ. ಜೊತೆಗೆ ವಾಯುಪಡೆ ಕೂಡ ಒಂದು ಯುದ್ಧಾಭ್ಯಾಸವನ್ನ ಮಾಡಿದೆ. ಆ ವಾರ್ ಎಕ್ಸರ್ಸೈಸ್ಗೆ ಆಕ್ರಮಣ್ ಅನ್ನೋ ಹೆಸರನ್ನ ಕೊಡಲಾಗಿದೆ. ಪಾಕಿಸ್ತಾನದ ನಿದ್ದೆಗೆಡಿಸೋದಿಕ್ಕೆ ಬಹುಶಃ ಈ ಆಕ್ರಮಣ್ ಅನ್ನೋ ಹೆಸರೇ ಸಾಕೇನೋ. ಇದು ಗೆಳೆಯರೆ ಶಿಮ್ಲಾ ಒಪ್ಪಂದ ಮತ್ತು ಅದನ್ನ ರದ್ದು ಮಾಡಿಕೊಳ್ಳೋ ಪಾಕಿಸ್ತಾನದ ಅವಿವೇಕದ ಕುರಿತಾದ ಒಂದಷ್ಟು ಮಾಹಿತಿ.
ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.